ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ಸತತವಾಗಿ ಯಾವ ಒಂದು ಸಂಸ್ಥೆಯಿಂದ ಒಂದು ಯುವಕರಿಗೆ ಮತ್ತು ನಾಡಿಗೆ ಒಂದು ಭರವಸೆ ಸಿಗಬೇಕಾಗಿದೆಯೋ ಆ ಸಂಸ್ಥೆಯಿಂದ ಆ ಸಂಸ್ಥೆ ಮುಖ್ಯಸ್ಥರು ಅಲ್ಲಿ ಏನೊಂದು ಸದಸ್ಯರಾಗಿ ನೇಮಕ ಆಗಿರುವಂಥ ವ್ಯಕ್ತಿಗಳು ಮತ್ತು ಅಲ್ಲಿನ ಸಿಬ್ಬಂದಿಗಳ ಭಾಳಷ್ಟು ಅಧಿಕಾರ ದುರುಪಯೋಗ ಮಾಡಿಕೊಂಡಿರೋಂಥದ್ದು ನಾವೆಲ್ಲ ನೋಡಿದ್ದೀವಿ, ಕೇಳಿದ್ದೀವಿ. ಸತ್ಯವು ಹೊರಗೆ ಬಂದಿರುವಂಥದ್ದು ಇದೆ. ಏನೊಂದು ಅಲ್ಲಿ ಭ್ರಷ್ಟಾಚಾರ, ಅಧಿಕಾರ ದುರುಪಯೋಗ, ಮನ ಬಂದಂತೆ ನೇಮಕಾತಿಗಳನ್ನು ಮಾಡ್ತಿರೋವಂಥದ್ದು ಇವೆಲ್ಲ ನೋಡಿರೋವಂಥದ್ದು. ಹಾಗಾಗಿ ಇದರ ಹಿನ್ನೆಲೆ ಇರುವಂಥ ಹಣ ಪಡ್ಕೊಂಡು ಭ್ರಷ್ಟಾಚಾರ ಮಾಡಿಕೊಂಡು ಏನೊಂದು ನೇಮಕಾತಿಗಳಾಗ್ತಿತ್ತೋ ಈ ದಿಕ್ಕಿನಲ್ಲಿ ಇವತ್ತೇನು ಇಡೀ ರೈಡ್ ಆಗಿದೆಯೋ ಇದು ಒಳ್ಳೆ ಬೆಳವಣಿಗೆ, ಒಳ್ಳೆಯದು. ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು, ಒಂದು ಪಾರದರ್ಶಕವಾಗಿ ನೇಮಕಾತಿಗಳಾಗಬೇಕು, ಭ್ರಷ್ಟಾಚಾರ ರಹಿತವಾಗಿರಬೇಕು, ಸ್ವಜನ ಪಕ್ಷಪಾತದಿಂದ ದೂರ ಇರಬೇಕು, ಏನೊಂದು ಮೆರಿಟ್ ಆಧಾರಿತವಾಗಿ ನೇಮಕಾತಿ ಆಗುವಂಥದ್ದಾಗಬೇಕು. ಇದಾಗಲಿಕ್ಕೆ ಈ ರೀತಿ ಸತತವಾಗಿ ಈ ಸ್ವಚ್ಛಗೊಳಿಸುವಂಥ ಕ್ರಮ ವಹಿಸುವಂಥದ್ದು, ತನಿಖೆ ಆಗುವಂಥದ್ದು, ಇಡಿ ಈ ರೀತಿ ಎಲ್ಲ ಸತತವಾಗಿ ನಡಿಬೇಕು. ನಡೆದು ಈ ಸ್ವಚ್ಛಗೊಳಿಸುವಂಥ ಕೆಲಸ ಆಗಲಿ, ಒಳ್ಳೆಯದು. ಏನೆಲ್ಲ ಯಾರೆಲ್ಲ ಹಿನ್ನೆಲೆಯಲ್ಲಿದ್ದಾರೋ, ಹಿನ್ನೆಲೆ ಯಾರೇ ಯಾವುದೇ ರೀತಿ ಹಸ್ತಕ್ಷೇಪ ಮಾಡಿರೋ ಮೇಲೆ ಸಂಪೂರ್ಣವಾಗಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ವಹಿಸಿ ಅವ್ರನ್ನ ಬಂಧಿಸುವಂಥದ್ದು, ಶಿಕ್ಷೆ ಆಗೋಂಥದ್ದು ಆದರೆ ಒಳ್ಳೆಯದು ಅಂತ ಎಲ್ಲರ ಪರವಾಗಿ ನಾನು ಮನಪೂರ್ವಕವಾಗಿ ಕೇಳ್ಕೊತೀನಿ. ಒಳ್ಳೆಯದು, ತನಿಖೆ ಪ್ರಾಮಾಣಿಕವಾಗಿ ನಡೀಲಿ ಅಂತಲೂ ಬಯಸ್ತೀನಿ. ಏನು ರಾಜಕೀಯದಲ್ಲಿ ಈ ಕಾಂಗ್ರೆಸ್ ಪಕ್ಷ ಎಲ್ಲವನ್ನು ಬಿಟ್ಟು ನಿಂತಿರೋವಂಥದ್ದಿದೆ. ಏನು ಮಾಡಿದ್ರು ಜಯಿಸ್ಕೋತೀವಿ, ಏನು ಮಾಡಿದ್ರು ನಡೆದು ಹೋಗುತ್ತೆ. ಕಣ್ಮುಂದನೇ ಸದನದ ಒಳಗೇ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಪ್ಕೊಂಡಿದ್ದಾರೆ, ಹೌದು ಈ ರೀತಿ ಹಣ ದುರುಪಯೋಗ ಆಗಿದೆ, ಹಣ ಡೈವರ್ಷನ್ ಆಗಿದೆ ಅಂತ ವಾಲ್ಮೀಕಿ ಜನಾಂಗದ ಜನರಿಗೆ ಅನ್ಯಾಯ ಆಗಿದೆ ಅಂತ ಒಪ್ಕೊಂಡ್ರು ಸಹ ಮತ್ತೊಮ್ಮೆ ಈಗ ಸಚಿವರನ್ನ ಮಾಡ್ತಾರಲ್ಲ. ಇನ್ನು ತನಿಖೆ ನಡೀತಿದೆ, ತನಿಖೆ ಮುಗ್ದಿಲ್ಲ. A1 ಇದ್ದಾರೆ ಇಡೀ ಚಾರ್ಜ್ ಶೀಟ್ನಲ್ಲಿ. ಇಂಥವ್ರನ್ನ ಮತ್ತೆ ಮಂತ್ರಿ ಮಾಡಿದ್ದಾರೆ ಅಂದರೆ ಯಾವ ರೀತಿ ಕಾಂಗ್ರೆಸ್ಸಿನ ಸರ್ಕಾರಕ್ಕೆ ನೈತಿಕತೆ ಇದೆ ಅಥವಾ ಅವರಿಗೆ ಸಂವಿಧಾನ ಕಾನೂನು ಬಗ್ಗೆ ಗೌರವ ಇದೆ ಅನ್ನೋಂಥದ್ದು ನಾವು ನೋಡ್ಬೋದು. ಹಾಗಾಗಿ ಇವತ್ತು ಪ್ರತಿಪಕ್ಷ ಯಾವಾಗ ಸರ್ಕಾರ ಕಾಂಗ್ರೆಸ್ ಪಕ್ಷ ವಿಫಲವಾಗಿದೆ, ನಾವೊಂದು ಪ್ರತಿಪಕ್ಷವಾಗಿ ನಮ್ಮ ಜವಾಬ್ದಾರಿ ಆಗಿದೆ ಇದನ್ನು ಬಯಲಿಗೆಳೆಯುವಂಥದ್ದನ್ನ ಇದನ್ನು ಮಾಡುವಂಥದ್ದು ಆಗ್ತದೆ. ನಾನು ನೂತನವಾಗಿ ಪದಾಧಿಕಾರಿಗಳಾಗಿರೋರಿಗೆಲ್ಲ ನಮ್ಮ ರಾಷ್ಟ್ರೀಯ ಭಾರತೀಯ ಜನತಾ ಪಾರ್ಟಿಯ ನೂತನ ಪದಾಧಿಕಾರಿಗಳಿಗೆಲ್ಲರಿಗೂ ಅಭಿನಂದನೆ, ಸ್ವಾಗತಿಸ್ತೀನಿ. ಒಳ್ಳೆಯದು, ಹೊಸೊಬ್ಬರಿಗೂ ಒಂದು ಅವಕಾಶ ಆಗಿ ಒಂದು ಹೊಸ ಪದಾಧಿಕಾರಿಗಳು ಒಂದು ದೊಡ್ಡ ಸಂಖ್ಯೆಯಲ್ಲಿ ಎಲ್ಲ ರೀತಿ ಎಲ್ಲ ಭಾಗಕ್ಕೂ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದಿಂದ ನಾಗರಾಜ್ ಅವರು ರಾಜ್ಯಸಭಾ ಸದಸ್ಯರಾಗಿ ಈಗ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿರೋದು ಇದೆಲ್ಲ ಭಾಳ ಸಂತೋಷ. ನಮ್ಮ ರಾಜ್ಯಕ್ಕೂ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.